ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರಲ್ಲಿ ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಹಿಂದೆ ಹೇಳ್ದಂಗೆ VHSNDಲಿ ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟು ನಾನು ನಿಮಗೆ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಅದರಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇದೆ ಆ್ಯಕ್ಚುಲಿ 24 ಇದನ್ನು ಇದೆ, ಏನು ಹೇಳ್ತಾರೆ 24 ಹೊಸ ವಿಷಯಗಳನ್ನು ಇದ್ದಾವೆ ತಲೆಯಾದು ಅಂತ. ಓಕೆ, ನಾವು ನೋಡೋಣ. ಮೋರಿಗೆ ಹೋಗಿ ಈವೆಂಟನ್ನು ಸೆಲೆಕ್ಟ್ ಮಾಡಿ VHSND ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ VHSND ಸೆಲೆಕ್ಟ್ ಮಾಡಿದಾದ್ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಕೇಳಿದೆ ಯು ಹ್ಯಾವ್ ನಾಟ್ ಆ್ಯಡೆಡ್ ಎನಿ VHSND ಡೀಟೇಲ್ಸ್ ಫಾರ್ ದಿಸ್ ಮಂತ್. ಇಫ್ ಯು ಹ್ಯಾವ್ ಆಲ್ರೆಡಿ ಕಂಡಕ್ಟೆಡ್ ದ VHSND ಪ್ಲೀಸ್ ಸಬ್ಮಿಟ್ ದ ಡೀಟೇಲ್ಸ್ ಅಂತ ಕೊಟ್ಬಿಟ್ಟಿದೆ. ಸೊ ನಾವು ಯಾವುದೂ ಮಾಡಿಲ್ಲ. ಸೊ ನಾನೇನು ಮಾಡ್ತೀನಿ, February 7th ಅಂತ ಡೇಟ್ ಬಿಟ್ಟೆ ಮೆನ್ಷನ್ ಮಾಡ್ತೀನಿ. ಸೊ ನಾನು ಅವತ್ತಿನ ದಿವಸನೇ ಮಾಡಿದ್ದು. ಇದು CBE ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಮಾಡಿದ್ದೆ ಇದು. ಬಟ್ ನಾನು ವಿಡಿಯೋ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟಾಗಿದೆ. ನನ್ನ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿದೆ. ಸಾರಿ ಫಾರ್ ದಿಸ್ ವಿಡಿಯೋ ಲೇಟಾಗಿ ಹಾಕಿದ್ದಕ್ಕೆ. ಇಲ್ಲಿ ಪಾರ್ಟಿಸಿಪೆಂಟ್ ಕೇಳ್ತಿದ್ದಾರೆ. ಹಿಂದೆ ನಿಮಗೆ ತೋರಿಸ್ದಂಗೆ VHSND AW ಅಂಗನವಾಡಿ ವರ್ಕರು, ENM, ಆಶಾ, ಸೂಪರ್ವೈಸರು, CDPU, MPW, DPU ಅದರ್ಸು, ಬೇರೆ ಇನ್ಯಾರು ಇದ್ದರೆ ಎಲ್ಲರದ್ದು ಹಾಕ್ಬೋದು. ಇಲ್ಲಿ ಬೆನಿಫಿಷರಿ ಕೇಳ್ತಿದ್ದಾರೆ ಯಾರ್ಯಾರು ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಹೇಳ್ಕೊಳ್ತಾ ಬರ್ತೀನಿ. ಪ್ರೆಗ್ನೆಂಟ್, ಲ್ಯಾಕ್ಟೇಟಿಂಗ್ ಮದರ್, ಚಿಲ್ಡ್ರನ್, ಅಡಾಲಸೆಂಟ್ ಗರ್ಲ್ಸ್, ಮದರ್ಸ್ ಆಫ್ ಚಿಲ್ಡ್ರನ್, ಗಾರ್ಡಿಯನ್ ಆಫ್ ಚಿಲ್ಡ್ರನ್ ಅಂತ ಕೇಳಿದೆ. ಅದರ ಮುಂದೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಂಬರ್ಸನ್ನು ನೀವು ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ನು ವ್ಯಾಕ್ಸಿನೇಷನ್ ಬಂತು. ಅಲ್ಲೂ ಅಷ್ಟೇ, ಪ್ರೆಗ್ನೆಂಟ್ ವುಮೆನು, ಲ್ಯಾಕ್ಟೇಟಿಂಗ್ ಮದರು, ಚಿಲ್ಡ್ರನ್ನು, ಅಡಾಲಸೆಂಟ್ ಗರ್ಲ್ಸ್. ಅಂದರೆ ಇಲ್ಲಿ ಅವತ್ತಿನ ದಿವಸ VHSND ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಯಾರ್ಯಾರು ಬಂದಿದ್ದರು ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತಂದರೆ ಅದರ ಮುಂದೆ 0 ಹಾಕಿ, ಬಂದಿದ್ದರೆ ಅದನ್ನು ನೀವು ನಂಬರ್ಸ್ ಹಾಕಿ ಎಷ್ಟು ಜನ ಬಂದಿದ್ದರು, ಸಪ್ಲಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ನಾವು ಲಾಸ್ಟ್ ಟೈಮ್ ಹಾಗೇ FA ಟ್ಯಾಬ್ಲೆಟು, ವಿಟಮಿನ್ನು, ಆಲ್ಬಡಾಂಜಲು, ಕ್ಯಾಲ್ಶಿಯಮ್ಮು, ಅಮೋಕ್ಸಿಲಿನು, ಮಲ್ಟಿವಿಟಮಿನು, ಜಿಂಕ್ ಸಪ್ಲಿಮೆಂಟ್ ಇವೆಲ್ಲದೂ ನಾವು ಕೊಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು. ಬಟ್ ಇಲ್ಲಿ ಅದರ ಮುಂದೆ ನಾವು ಏನೂ ಕೊಟ್ಟಿಲ್ಲ ಅಂತಂದರೆ ಸೊ ನಾವು 0 ಹಾಕಬೇಕು. ವಿಟಮಿನ್ A ಹಾಕಿದರೆ ಅವತ್ತಿನ ದಿವಸ ಕೆಲವರು ಬೇರೆ ಕಡೆ ಬಂದಿರೋದಿಲ್ಲ, ಸೊ ಬೇರೆ ಮಕ್ಕಳು ಬಂದಿರೋದಿಲ್ಲ. ಅವತ್ತಿನ ದಿವಸ ನಾವು ಕರೆದುಬಿಟ್ಟು ಅದನ್ನು ಹಾಕಿದ್ದಾಗ ಅದರ ಮುಂದೆ ನಾವು ನಂಬರ್ಸನ್ನು ಹಾಕಬೇಕಾಗತ್ತೆ. ಇಲ್ಲ ಅಂತಂದಲ್ಲಿ ನಾವು 0 ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಟೆಸ್ಟಿಂಗ್ ಆ್ಯಂಡ್ ಚೆಕಪ್ಸ್ ಅಂತ ಕೇಳ್ತಾ ಇದೆ. ಸೊ ಟೆಸ್ಟಿಂಗ್ ಏನಾದ್ರು ನಡೀತಾ ಅವತ್ತಿನ ದಿವಸ ಇದ್ದರೆ ಅದ್ರ ಮುಂದೆ ನಂಬರ್ಸ್ ಹಾಕಬೇಕು. ಸೊ ಡೈರೆಕ್ಟಾಗಿ ನಾನು ಕೌನ್ಸಿಲಿಂಗ್ ಸರ್ವಿಸಸ್ ಬರ್ತೀನಿ. ಇಲ್ಲಿ 24 ವಿಷಯಗಳನ್ನು ಬಿಟ್ಟಿದ್ದಾರೆ. ಮುಂಚೆ ಬರೀ 3 ಇತ್ತು, ಫುಲ್ ಇಮ್ಯುನೈಜೇಷನ್ನು, ವಿಟಮಿನ್ ಸಪ್ಲಿಮೆಂಟು, ಫುಡ್ ಫಾರ್ಟಿಫಿಕೇಷನ್ ಇತ್ತು. ಸೊ ಈಗ ಮತ್ತೆ ತಿರುಗಿ 21 ವಿಷಯಗಳನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ನಡೀತು ಅವತ್ತಿನ ದಿವಸ, ಫುಲ್ ಇಮ್ಯುನೈಜೇಷನ್ ಮಾಡಿದ್ರಾ, ವಿಟಮಿನ್ ಸಪ್ಲಿಮೆಂಟ್ ಕೊಟ್ರಾ, ಫುಡ್ ಫಾರ್ಟಿಫಿಕೇಷನ್ ಮತ್ತು ಅದ್ರ ಮುಂದೆ ಟಿಕ್ ಆಗ್ತಾ ಹೋಗಬೇಕು. ಡಿವರ್ಮಿಂಗು, ಎಜುಕೇಷನ್ ಕೊಟ್ರಾ ಅದ್ರ ಬಗ್ಗೆ. ಆಮೇಲೆ ಡಯಟ್ ಆ್ಯಂಡ್ ರೈಟ್ ಏಜ್ ಅಟ್ ಮ್ಯಾರೇಜ್ ಆಗಬೇಕಾದ್ರೆ ಡಯಟೇಷನು, ANC ಥರ, ಕ್ಯಾಲ್ಸಿಯಮ್ಮು, ಆಮೇಲೆ ಇನ್ಸ್ಟಿಟ್ಯೂಷನ್ ಡೆಲಿವರಿ ಫಾಸ್ಟಾಗಿ ಓದ್ಕೊತ ಬರ್ತೀನಿ. ಅರ್ಲಿ ನ್ಯೂಟ್ರಿಷನ್, ಬ್ರೀತಿಂಗು, ಡಯಟ್ ಆಫ್ ಪ್ರೆಗ್ನೆಂಟ್ ವುಮೆನು, ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನು, ಆಮೇಲೆ ಡಯೋರಿಯಾ, ಆಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗು, IVF ಅನಿಮಿಯಾ ಪ್ರಿವೆನ್ಷನ್ನು, IFA ಸಪ್ಲಿಮೆಂಟೇಷನು, ಬ್ರೆಸ್ಟ್ ಬ್ರೀಡಿಂಗು, ಓವರಾಲ್ ನ್ಯೂಟ್ರಿಷನ್ನು, ಹೈಜೀನು, ಗ್ರೋತ್ ಮಾನಿಟರಿಂಗು, ಅಕ್ಯೂಟ್ ನಿಮೋನಿಯಾ, ಅಪ್ರೋಪ್ರಿಯೇಟ್ ಕೌನ್ಸಿಲಿಂಗ್ ಇದಿಷ್ಟನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಅದ್ರ ಮುಂದೆ ಅವತ್ತಿನ ದಿವಸ ಏನು ವಿಷಯ ನಡೆಯುತ್ತೋ ಅದ್ರ ಮುಂದೆ ನಾವು ಟಿಕ್ ಹಾಕ್ತಾ ಬರುತ್ತೆ. ಸೊ ನಾವು ಟಿಕ್ ಹಾಕಿದ್ದೀವಿ. ಅಲ್ಲಿ ಇನ್ನೊಂದು ಏನು ಮಾಡಿದ್ರೆ ಟೆಸ್ಟಿಂಗ್ ಒಂದು ಬಿಟ್ಟಿದೆ. ಸೊ HB ಟೆಸ್ಟಿಂಗ್ ನಡೀತಾ ಇಲ್ಲ, ಬ್ಲಡ್ ಶುಗರ್ ಟೆಸ್ಟ್ ನಡೆದಿರುತ್ತೆ ಸಾಮಾನ್ಯಕ್ಕೆ. ANC ಚೆಕಪ್ ಆಗಿತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದಿತ್ತು ಅಂದರೆ 1 ಹಾಕಿ. ಸೊ ಇದಿಷ್ಟು ವಿಷಯಗಳನ್ನು ಹಾಕಿ ಗ್ರೋತ್ ಮಾನಿಟ್ರಿಂಗ್, ಅವತ್ತೇನಾದ್ರು ತೂಕ ಚೆಕ್ ಮಾಡಿದ್ದೀರಾ, ಹೈಟ್ ಚೆಕ್ ಮಾಡಿದ್ದೀರಾ, ಮಕ್ಕಳದ್ದು, ಪ್ರೆಗ್ನೆಂಟ್ ವುಮೆನ್ದು, ಅಡಾಲಸೆಂಟ್ ಗರ್ಲ್ಸು ಹಾಕಿದರೆ ಅದ್ರ ಮುಂದೆ ನಂಬರ್ ಹಾಕಿ. ಆಮೇಲೆ THR ಡಿಸ್ಟ್ರಿಬ್ಯೂಷನು ಅಷ್ಟೇ. ಅವತ್ತಿನ ದಿವಸ ಏನಾದ್ರು ನಾವು ಕೊಡೋ ದಿವಸ ಬರಲಿದೆ, ಅವತ್ತಿನ ದಿವಸ ಏನಾದ್ರು ಬಂದಿದ್ರಾ, ನಾವು THR ಕೊಡೋದು, ನಾವು ಕೊಡೋಕೆ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ. ಆ ಡೇಟ್ ಬರಲ್ಲ ಅಂದರೆ ನಾವು ಇಂಥ ದಿವಸಗಳನ್ನು ಕೊಟ್ಟಿರ್ತೀವಿ. ಅವತ್ತಿಂತ ಬಂದಿದ್ದರೆ ಅದ್ರ ಮುಂದೆ ನಂಬರ್ಸ್ ಹಾಕಿ. ಆಮೇಲೆ ಅಡಾಲಸೆಂಟ್ ಗರ್ಲ್ಸ್ ಅಂತೂ ನಾವು ಕೊಡೋದಿಲ್ಲ. ಸೊ ನಂಬರ್ಸ್ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಈಗ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟಮೇಲೆ ಫಸ್ಟ್ ನಮಗೆ ಕನ್ಫರ್ಮೇಷನ್ ಬರುತ್ತೆ. ನಾವು ಎಷ್ಟು ಜನ ಹಾಕಿದ್ದೀವಿ, ಏನು ಹಾಕಿದ್ದೀವಿ, ಅದ್ರ ಮುಂದೆ ನಂಬರ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬರುತ್ತೆ. ನಾವು ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸಬ್ಮಿಟ್ ಅಂತ ನಾವು ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟ ನಂತರ ರೆಕಾರ್ಡ್ ಆ್ಯಡೆಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ
ತೋರಿಸ್ಬಿಡುತ್ತೆ. ಸೊ ಇಲ್ಲಿಗೆ ನಮ್ಮ VHSND ಕಾರ್ಯಕ್ರಮ ಮುಗೀತು. 7ನೇ ತಾರೀಕೆ ಮಾಡಬೇಕು ಅಂತ ಏನಿಲ್ಲ, ಬೇರೆ ದಿನವೂ ಮಾಡ್ಬೋದು. ನಮಗೆ ಜನ ಯಾವಾಗ ಸೇರ್ತಾರೋ ಆವಾಗ ನಾವು ಮಾಡ್ಕೊಬೋದು. ಸೊ ಇಲ್ಲಿ ಒಂದು ಎಡಿಟ್ ಆಪ್ಷನ್ಸ್ ಇದೆ. ಅವತ್ತಿನ ದಿನನೇ ಮಾಡ್ಕೊಂಬಿಡ್ಬೇಕು. ಅವತ್ತು ಬೆಳಗ್ಗೆ ನೋಡಿ ಸಂಜೆ ಒಳಗೆ ಮತ್ತೊಂದು ಕ್ರಾಸ್ ಚೆಕ್ ಮಾಡಿಕೊಂಡು ಏನಾರು ಬಿಟ್ಟೋಗಿದೆಯಾ ಅಂತೇಳಿ ಮತ್ತೆ ತಿರುಗಿ ನೋಡ್ಕೊಳ್ಳಿ ಆಯಿತಾ. ಮತ್ತು ಮರುದಿವಸನೂ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವತ್ತಿನ ದಿವಸನೇ ಇರುತ್ತೆ. ಸೊ ಕ್ರಾಸ್ ಚೆಕ್ ಮಾಡಿಕೊಂಡು ಎಡಿಟ್ ಇದ್ದರೆ ಎಡಿಟ್ ಆಪ್ಷನ್ಗಳನ್ನು ಹಾಕಿ ಅದನ್ನು ಸರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ತಿರುಗಿ ಸಬ್ಮಿಟ್ ಅಂತ ಕೊಡಿ. ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಹೇಳಿ ತೋರಿಸುತ್ತೆ. ಇದಿಷ್ಟು ಇವತ್ತಿನ VHSND ಕಾರ್ಯಕ್ರಮ. ಹಿಂದೆ 3 ಬಿಟ್ಟಿದ್ರು ಕೌನ್ಸಿಲಿಂಗು, ಈಗ 24 ವಿಷಯಗಳನ್ನು ಬಿಟ್ಟಿದ್ದಾರೆ. ಸೊ ಈ ವಿಷಯಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ಹೇಳಿದ್ದೀನಿ. ಅದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮುಂದಿನ ವಿಡಿಯೋನಿಗೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಧನ್ಯವಾದಗಳು.